ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಯಾರೆಲ್ಲ ನನ್ನ ವೀಡಿಯೋ ಪ್ರತಿದಿನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್, ಆದಷ್ಟು ಬೇಗ ಕಮೆಂಟ್ ಮಾಡಿ. ಸೊ ಕಾಯ್ತಾ ಇದ್ದೀನಿ. ಸೊ ಎಷ್ಟು ಜನ ನೋಡ್ತಾ ಇರ್ತೀರಾ, ಏನು ಯಾವ ಥರ ಹೋಗ್ತಿದೆ ನನ್ನ ವೀಡಿಯೋಸು, ಇನ್ಫಾರ್ಮೇಟಿವ್ ಆಗಿದೆಯಾ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಗೈಸ್. ಇವತ್ತಿನ ಟಾಪಿಕ್ಗೆ ಹೋಗೋಣ ಅಂತ ಹೇಳ್ತಾ ಗೈಸ್. ಸೊ ಇವತ್ತಿನ ಟಾಪಿಕ್ ಕ್ರೇಜಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಹಾಕಿ ವಿಡಿಯೋ ಫುಲ್ ನೋಡಿದ್ಮೇಲೆ ಅಂತ ಹೇಳ್ತಾ ಗೈಸ್. ನೋಡಿ, ಇವತ್ತು ಒಂದು ಕ್ರೇಜಿ ಟಾಪಿಕ್ ಗೈಸ್. ಏನು ಅಂದರೆ, ನನಗೆ ಒಂದು ಮೆಸೇಜ್ ಬಂದಿತ್ತು. ಸೊ ಎಕ್ಸ್ ಆ್ಯಪ್ ಅಂದರೆ ಎಕ್ಸ್ ಆ್ಯಪ್ ಅಲ್ಲ, ಒಂದು ಆ್ಯಪು. ಅದು ಯಾವುದೋ, ನಾನು ಯಾವುದೇ ಕಾರಣಕ್ಕೂ ಬೇರೆ ಬ್ರ್ಯಾಂಡ್ ಬಗ್ಗೆ, ಬೇರೆ ಆ್ಯಪ್ಗಳ ಬಗ್ಗೆ ನಾನು ಮಾತಾಡಲ್ಲ. ಸೊ ಈ ಆ್ಯಪಲ್ಲಿ ಲೈಕ್ ಡೆಲಿವರಿ ಆಪ್ಷನ್ ಇದೆ, ಲೈಕ್ ಎಕ್ಸೆಟ್ರಾ ಡೆಲಿವರಿ ಆ್ಯಪ್. ಅಂದರೆ 5 ಮಿನಿಟ್ಸ್ ಡೆಲಿವರಿ ಅಲ್ಲ, ಲಾಂಗ್ ಡಿಸ್ಟೆನ್ಸ್ ಡೆಲಿವರಿ. ಸೊ ಇದರಲ್ಲಿ ಅರ್ನಿಂಗ್ಸ್ ಚೆನ್ನಾಗಾಗುತ್ತಾ ಬ್ರೋ, ಚೆನ್ನಾಗಾಗುತ್ತೆ, ಹೇಗಿದೆ ಇದರ ಆ್ಯಪು, ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಇದೆಯಾ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಕಮೆಂಟ್ ಬಂದಿತ್ತು. ಸೊ ಓಕೆ ಅಂದ್ಬಿಟ್ಟು ನಾನು ರಿಸರ್ಚ್ ಮಾಡಿದೆ ಗೈಸ್. ರಿಸರ್ಚ್ ಮಾಡಾದ್ಮೇಲೆ ನನಗೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ಒಂದು ಹಠ ಅಂತ ಬಂತು. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆಲ್ಮೋಸ್ಟ್ ತಮ್ಮಲ್ಲಿ ನೋಡಿ ನಿಮಗೆಲ್ಲ ಗೊತ್ತಾಗೋಗಿರುತ್ತೆ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಸಿಂಪಲ್ಲು. ಸೊ ನೀವಿವಾಗ ರಿಸರ್ಚ್ ಮಾಡಬೇಕಾದಾಗ ಹೊಸ ಥರ ಆ್ಯಪ್ಸು ಸಿಗೋದು ಕಾಮನ್ ಗೈಸ್. ನೀವು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಅಂತಲ್ಲ, ನೀವು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ, ಸೊ ನೀವು ಏನಾರು ಅರ್ನ್ ಮಾಡಬೇಕು, ಡೆಲಿವರಿ ಆ್ಯಪ್ಸ್ ರಿಸರ್ಚ್ ಮಾಡ್ತಾ ಇರ್ತೀರಾ. ಸೊ ಆವಾಗ ಒಂದು 10 ಥರ ಡೆಲಿವರಿ ಆ್ಯಪ್ಗಳು ರೆಫರ್ ಮಾಡುತ್ತೆ. ಸೊ ಅದಾದಮೇಲೆ ಫಾರ್ ಎಕ್ಸಾಂಪಲ್ಲು ಮನೇಲಿ ಕೂತ್ಕೊಂಡು ಅರ್ನ್ ಮಾಡಬೇಕು, ಕ್ಯಾಪ್ಚರ್ ಎಂಟ್ರಿ, ಎ ಎಂಟ್ರಿ ಅಂತ ಹುಡುಕ್ತಾ ಇರ್ತೀರ. ಸೊ ಅದ್ರ ಮೇಲೆ ಒಂದಷ್ಟು ಆ್ಯಪ್ಸ್ಗಳನ್ನ ತೋರಿಸುತ್ತೆ, ವೆಬ್ಸೈಟ್ಗಳನ್ನ ತೋರಿಸುತ್ತೆ, ಅದು ಇದು ಎಕ್ಸೆಟ್ರಾ ಎಲ್ಲ ತೋರಿಸುತ್ತೆ ಗೈಸ್. ಸೊ ಸಿಂಪಲ್ಲಾಗಿ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಥರ ಸ್ಕ್ಯಾಮ್ಗಳಿಗೆ ನೀವು ಬಲಿಯಾಗಬೇಡಿ. ಸೊ ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ಲೈಕ್ ನೀವಿವಾಗ ಅದಕ್ಕೆ ಜಾಯ್ನ್ ಆಗೋದು ದೊಡ್ಡದಲ್ಲ, ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ದೊಡ್ಡದಲ್ಲ. ಸೊ ಕೆಲವೊಂದು ವೀಕ್ಲಿ ಪೇಮೆಂಟ್ ಇರುತ್ತೆ, ಕೆಲವೊಂದು ಡೈಲಿ ಪೇಮೆಂಟ್ಸ್ ಯಾವುದೂ ಇಲ್ಲ ಗೈಸ್. ಡೈಲಿ ಪೇಮೆಂಟ್ಸ್ ಅಂತಂದರೆ ಅದು ಸ್ಕ್ಯಾಮ್ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟು ಅದು ಬ್ರ್ಯಾಂಡಿಂಗ್ ಆಗಿಲ್ಲ, ಒಂದು ಕಿವಿಗೆ ಬೀಳ್ದಿರೋ ಹೆಸರು ಅಂದರೆ ಅದು ಸ್ಕ್ಯಾಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಮಂತ್ಲಿ ಇನ್ಕಮ್ಮು ಆಗಿರುತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಒಬ್ಬೊಬ್ಬರು ಮಂತ್ಲಿ ಇನ್ಕಮ್ಮು ನಿಮಗೆ ಮಂತ್ಲಿ ಕೊಡ್ತೀವಿ ಅಂತ ಒಂದು ಹೇಳ್ಬಿಟ್ಟು ನಿಮ್ಮನ್ನ ಜಾಯಿನ್ ಮಾಡ್ಕೊತಾರೆ. ಸೊ ಜಾಯಿನ್ ಮಾಡ್ಕೊಂಡಾಗ ಏನಾಗುತ್ತೆ, ಡೆಲಿವರಿ ಆ್ಯಪಲ್ಲಿ ಸೊ ನಿಮಗೆ ಡೆಲಿವರಿಗಳ ಆರ್ಡ್ರ್ಗಳು ಕೊಡ್ತಾರೆ, ಏನೇನೋ ಡೆಲಿವರಿ ಎಲ್ಲ ಮಾಡಿಸ್ತಾರೆ, ಎಕ್ಸೆಟ್ರಾ ಏನೇನೋ ಇರುತ್ತೆ ಗೈಸ್. ಒಂದು ಏನು ಹೇಳೋಕ್ಕೆ ಯೋಚನೆ ಮಾಡ್ತೀನಿ ಅಂದರೆ, ಡೆಲಿವರಿ ಆ್ಯಪ್ ಎಕ್ಸಾಂಪಲ್ ತಗೊಂಡಿರೋದ್ರಿಂದ, ಇವಾಗ ನಾನು ಆ್ಯಪಲ್ಲಿ ಡೆಲಿವರಿ ತಗೋಬೇಕು ಅಂದರೆ ನನ್ನ ನೋನ್ ಪರ್ಸನ್, ಅಂದರೆ ಅದಕ್ಕೆ ಆ್ಯಪ್ ಬಗ್ಗೆ ಅಂದರೆ ನನಗೆ ಗೊತ್ತಿರೋಂಥ ಆ್ಯಪ್ ಆಗಿರಬೇಕು. ಸೊ ಗೊತ್ತಿರೋಂಥ ಆ್ಯಪ್ ಆದಾಗ ನಾನು ಧೈರ್ಯವಾಗಿ ಹೋಗಿ ಬುಕ್ ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ, ಏನೋ ಒಂದು ಎಕ್ಸೆಟ್ರಾ ನಡೀತಾ ಇರುತ್ತೆ. ನನಗೆ ಗೊತ್ತೇ ಇಲ್ಲ ಅಂದಾಗ ಅದು ನಡೆಯಲ್ಲ. ಸೊ ಪಿಕಪ್ ಆ್ಯಂಡ್ ಡೆಲಿವರಿ ಆ್ಯಪ್ಗಳಲ್ಲಿ ಇದು ಹುಷಾರಾಗಿರ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೇ ಬುಕ್ ಮಾಡಿಲ್ಲ ಅಂದರೆ ನೀವು ಹೆಂಗೆ ಹೋಗಿ ಪರ್ಚೇಸ್ ಮಾಡ್ತೀರಾ, ಅಂದರೆ ಆರ್ಡ್ರ್ ತಗೊಬಂದು ಡೆಲಿವರಿ ಮಾಡ್ತೀರಾ. ಸೊ ಇದೆಲ್ಲ ಆಲ್ಮೋಸ್ಟ್ ಸ್ಕ್ಯಾಮ್ಗಳು. ಅದಾದಮೇಲೆ ಜಾಯ್ನಿಂಗ್ಗೆ ಒಂದು ₹150 ಕೇಳ್ತಾರೆ. ಸೊ ಹೋಗಿ 250 ಅಲ್ವಾ ಕಟ್ಬೋಣ, ಮಂತ್ಲಿ ಅದೇ ನಾನು 15K 16K ಅರ್ನ್ ಮಾಡ್ಬಿಡ್ಬೋದು, ವೀಕ್ಲಿಗೆ ನಾನು 5K 6K ಅರ್ನ್ ಮಾಡ್ಬಿಡ್ತೀನಿ ಅಂತ ಏನೋ ಒಂದು ನಿಮ್ದು ಎಕ್ಸ್ಪೆಕ್ಟೇಷನ್. ನಿಮ್ಮ ತಪ್ಪು ಅಂತ ಹೇಳಲ್ಲ, ಆ ಎಕ್ಸ್ಪೆಕ್ಟೇಷನಲ್ಲಿ ಎಂಟ್ರಿ ಆಗಿರ್ತೀರ. ಸೊ ನಿಮಗೆ ಅವಾಗ ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಗೈಸ್, ಇನ್ನೂ ಒಂದೇನು ಅಂದರೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಡೆಲಿವರಿ ಆ್ಯಪ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ದುಡ್ಡು ಹೆಂಗೆ ವೇಸ್ಟ್ ಆಗುತ್ತೆ ಅಂತ ಕೇಳ್ಬೋದು ನೀವು. ಸೊ ಒಂದು ತಿಂಗಳು ಅಥವಾ ಒಂದು ವೀಕ್ ನಿಮ್ಗೇನು ಪೇಮೆಂಟ್ ಕೊಡ್ತಾರಲ್ವ, ಅವ್ರೇನು ನಿಮಗೆ ಪೆಟ್ರೋಲ್ ಕಾಸು ಕೊಟ್ಟಿರಲ್ಲ, ಅಥವಾ ಡೀಸೆಲ್ ಕಾಸು ಬಿಡಿ ಗೈಸ್, ಬೇಡ. ಡೀಸೆಲ್ ಕಾಸು ಅಂದರೆ ದೊಡ್ಡ ಗಾಡಿ ಇದೆ, ಡೀಸೆಲ್ ಚಾರ್ಜಸ್ ಕೊಟ್ಟಿರಲ್ಲ. ಅದಾದಮೇಲೆ ಎಲೆಕ್ಟ್ರಿಕ್ ಚಾರ್ಜಸ್ ಕೊಟ್ಟಿರಲ್ಲ, ಏನದೇನು ಕೊಟ್ಟಿರಲ್ಲ, ಸುಮ್ಮನೆ ನಿಮ್ಗೆ ಬ್ಲ್ಯಾಂಕಾಗಿ ಮಾಡಿ ಅಂತ ಬಿಟ್ಟಿರ್ತಾರೆ. ಸೊ ನೀವೇನು ಮಾಡ್ತೀರಾ, ಅಲ್ಲಿ ಇಲ್ಲಿ ಸಾಲಾಗಿಲ್ಲ ಏನೇನು ಎಕ್ಸೆಟ್ರಾ ಅಪ್ಪನ ಹತ್ರ ಇಸ್ಕೊಂಡು ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡ್ಕೊಂಡು ಡೆಲಿವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. 1 ವೀಕ್ ಆಗುತ್ತೆ, 2 ವೀಕ್ ಆಗುತ್ತೆ, 3 ವೀಕ್, 1 ಮಂತ್ ಕಂಪ್ಲೀಟ್ ಆಗುತ್ತೆ, ನಿಮಗೆ ಲೈಕ್ ಅಮೌಂಟ್ ಬರೋಲ್ಲ. ಸೊ ನೀವು ದುಡ್ದಿರ್ತೀರ, ಆ್ಯಪ್ಗೋಸ್ಕರ, ಕಂಪ್ನಿಗೋಸ್ಕರ ದುಡ್ದಿರ್ತೀರ. ಸೊ ಅದನ್ನೆಲ್ಲ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ, ಬಟ್ ನಿಮಗೆ ಪೇಮೆಂಟ್ ಆಗಲ್ಲ. ಅದಾದಮೇಲೆ ಏನಾಗುತ್ತೆ, ನಿಮಗೆ 1 ವೀಕು ಓಲ್ಡ್ ಆಗಿಬಿಟ್ಟಿದೆ, 1 ವೀಕ್ ಅಷ್ಟರಲ್ಲಿ ಪೇಮೆಂಟ್ ಆಗುತ್ತೆ, ನೀವು ಕಂಟಿನ್ಯೂ ಮಾಡಿ ಅಂತಂತಾರೆ. ನಿಮ್ಗೇನು ಅನಿಸುತ್ತೆ, ಸೊ ನಾನಿವಾಗ 15,000 ದುಡ್ದುಬಿಟ್ಟಿದ್ದೀನಿ, 15,000 ಬಿಡೋಕ್ಕಾಗಲ್ಲ, ಚೆನ್ನಾಗಿ ಆಗ್ತಿದೆ ಅರ್ನಿಂಗ್ಸು, ಓಕೆ ಮಾಡೋಣ, ಕೆಚಾಯಿಸೋಣ, ಇನ್ನೊಂದು ವೀಕು, 5 ದಿನ, 1 ವೀಕು, 10 ದಿನ ಮಾಡ್ತೀರಾ, ದುಡ್ಡು ಬರಲ್ಲ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಫ್ರಾಡ್ ಆ್ಯಪು ಅಂತ ಬಿಡ್ತೀರ. ಅಷ್ಟರಲ್ಲಿ ಟೈಮ್ ಮೀರೋಗಿರುತ್ತೆ ಗೈಸ್. ಸಿಂಪಲಾಗಿ ಒಂದು ಹೇಳ್ತಾ ಇದ್ದೀನಿ, ಆ ಥರ ರಿಸ್ಕ್ ತಗೋಬೇಡಿ. ಯಾಕೆ ಅಂದರೆ, ಒಂದು
ಇವಾಗ ನೀವು ಹೋಗಿ ಆಫೀಸಲ್ಲಿ ಹೋಗಿ ಕೆಲಸ ಮಾಡೋದಕ್ಕೂ, ಅಂದರೆ ಆಫೀಸಲ್ಲಿ ಹೋಗಿ ಒಂದು ಕೆಲಸ ತಗೊಂಡು ಕೆಲಸ ಮಾಡೋದಕ್ಕೂ, ನೀವು ಆನ್ಲೈನಲ್ಲಿ ಕೆಲಸ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಫೀಸ್ಗೆ ಹೋದರೆ ಅಟ್ಲೀಸ್ಟು ನಿಮಗೆ ಫ್ರಾಡ್ ಏನು ಅಂತ ಗೊತ್ತಾಗೋಗುತ್ತೆ. ಇಲ್ವಾ ನೀವು ಜಾಯ್ನ್ ಆದಮೇಲೆ ಆಫೀಸ್ ಕಡೆ ಡೈಲಿ ಹೋಗ್ತಾ ಇರ್ತೀರ, ಒಂದು ಟಚಲ್ಲಿ ಇರ್ತೀರ. ಇಫ್ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಹೋಗಿ ಕೇಳ್ಬೋದು. ಸೊ ಅವ್ರು ಫ್ರಾಡ್ ಮಾಡಲ್ಲ ಅಂತಲ್ಲ, ಫ್ರಾಡ್ ಮಾಡೇ ಮಾಡ್ತಾರೆ. ಯಾಕೆಂದರೆ ರಾತ್ರಿ ಲಾಕ್ ಹಾಕೊಂಡು ಹೊಂಟೋದ್ರೆ ಯಾರೂ ಕೇಳೋಕ್ಕಾಗಲ್ಲ ಅವ್ರನ್ನ. ಎಲ್ಲೋ ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಅವ್ರನ್ನ ಯಾರನ್ನೂ ಮುಟ್ಟೋಕ್ಕಾಗಲ್ಲ, ಮೋಸಕ್ಕಾಗಲ್ಲ. ಸೊ ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ ಗೈಸ್. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಹುಷಾರಾಗಿರ್ರಿ. ನೀವು ಸುಮ್ಮನೆ ಇವಾಗ ನೀವು ಜಾಯ್ನಿಂಗ್ ಬೋನಸ್ ಅಂತ 5,000 ಕೊಡ್ತೀವಿ, 10,000 ಕೊಡ್ತೀವಿ, 20,000 ಕೊಡ್ತೀವಿ ಅಂತ ಏನೇನೋ ಒಂದು ಫೇಕ್ ನ್ಯೂಸ್ಗಳನ್ನ ಹರಡಿಸ್ತಾರೆ. ಸೊ ಸಿಂಪಲಾಗಿ ಒಂದು ಹೇಳ್ತೀನಿ ಗೈಸ್, ಇವಾಗ ಬ್ಲಿಂಕಿಟಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಬ್ಲಿಂಕಿಟ್ ಬಂದು ದೊಡ್ಡ ಇದು. ಸೊ ಜಾಯ್ನಿಂಗ್ ಬೋನಸ್ 3,000 ರುಪೀಸ್ ಅಂತ ಅವರು ಒಂದು ಹೇಳ್ತಾರೆ. ಅಂದರೆ ಕೆಲವೊಂದು ಸ್ಟೋರ್ಗಳಲ್ಲಿ 3,000 ಕೊಡ್ತೀವಿ ಅಂತ. ಅವ್ರು ಏನು ಕೆಲವೊಂದು ಸ್ಟೋರಲ್ಲಿ ಕೊಡ್ತೀನಿ ಅಂತಂದರೆ ಅಲ್ಲಿ ಜಾಸ್ತಿ ಜನ ಬೇಕಾಗಿರ್ತಾರೆ, ಅಲ್ಲಿ ಜಾಸ್ತಿ ಆರ್ಡರ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ 3,000 ಕೊಡ್ತೀವಿ ಅಂತ ಅಂತಾರೆ. ಜಾಯ್ನಿಂಗ್ ಬೋನಸ್ ಅಂತ ಅಂತಾರೆ. ಅದು ಯಾವುದೇ ಕಾರಣಕ್ಕೂ ಜಾಯ್ನಿಂಗ್ ಬೋನಸ್ ಅಲ್ಲ. ನಾನು ಬೇಕಾದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಬೇಕಾದರೆ. ಸೊ ಆ 3,000ನ ಪಾರ್ಟಾಗಿ ಕೊಡ್ತಾರೆ. ಸೊ ದಿನದಲ್ಲಿ 18 ಆರ್ಡ್ರು 20 ಆರ್ಡ್ರು ಕಂಪ್ಲೀಟ್ ಮಾಡಿದ್ರೆ 50 ರೂಪಾಯಿ ಕೊಡ್ತೀವಿ. ಎಷ್ಟು ದಿನ ಕಂಪ್ಲೀಟ್ ಮಾಡ್ತೀರಾ? 65 ದಿನ ಟಾರ್ಗೆಟ್ ಇರುತ್ತೆ. 60 ದಿನದಲ್ಲಿ ನಿಮಗೆ 18-20 ಆರ್ಡ್ರ್ ಇರುತ್ತೆ. 18-20 ಆರ್ಡ್ರ್ ಕಂಪ್ಲೀಟ್ ಮಾಡಿದಾಗ ನಿಮಗೆ 50 ರೂಪಾಯಿ ಬಂದು ಸೇರ್ಕೊತಾ ಇರುತ್ತೆ. ನೀವು ಒಂದು ದಿನ ಸ್ಕಿಪ್ ಆಯಿತು ಅಂದರೆ 50 ರೂಪಾಯಿ ಎಗ್ರೋಯ್ತು. ಸೊ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಗೈಸ್. ಸುಮ್ಮನೆ ನಿಮ್ಮ ಜಾಯ್ನ್ ಆಗಿದ ತಕ್ಷಣ 5,000 10,000 ಎಲ್ಲ ಕೊಡೋಕೆ ಅವ್ರೇನು ನಿಮ್ಮ ಅತ್ತೆ ಮಕ್ಕಳಲ್ಲ, ಪಾಮನ ಮಕ್ಕಳಲ್ಲ, ಏನೇನು ಸಮಥಿಂಗ್ ರಿಲೇಷನ್ಸ್ ಅಲ್ಲ. ಸೊ ಆ ಥರ ಇರುತ್ತೆ. ಸೊ ಅದಕ್ಕೆಲ್ಲ ಹುಷಾರಾಗಿ ಎಂಟ್ರಿ ಆಗಿ. ಸೊ ನಾನೊಂದು ಸಿಂಪಲಾಗಿ ಒಂದೇನು ಹೇಳ್ತೀನಿ ಅಂದರೆ, ನೀವು ಎಷ್ಟು ರಿಸ್ಕ್ ತಗೋತೀರೋ ತಗೊಳ್ಳಿ, ಬಟ್ ರಿಸ್ಕ್ ತಗೊಂಡು ಕೆಲಸ ಮಾಡೋದಕ್ಕೆ ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ಇನ್ಕಮ್ ಅನ್ನೋದೊಂದು ಸೋರ್ಸ್ ಬರಬೇಕು ಗೈಸ್. ದುಡ್ಡು ಬೇರೆ ರೀತಿನೋ ಏನಾರೋ ಒಂದು ಬೆನಿಫಿಟ್ಸ್ ಇರಬೇಕು, ಪ್ರಾಫಿಟ್ ಇರಬೇಕು. ಸೊ ಇವಾಗ ನೀವು ಫ್ರೆಂಡ್ಸ್ ಜೊತೆ ನೀವು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಅಲ್ಲೇನೋ ಒಂದು ಎಂಟರ್ಟೈನ್ಮೆಂಟ್ ಆಯ್ತಿರುತ್ತೆ. ಅವ್ನ ಜೊತೆ ಇರೋದಕ್ಕೆ ಏನೋ ಒಂಥರ ಲೈಕ್ ಏನೇನೋ ಎಕ್ಸೆಟ್ರಾ ಅಂದರೆ ಏನೋ ನಿಮ್ಮ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಶೇರ್ ಮಾಡ್ಕೊತಿರ್ತೀರ. ಒಂದು ಸ್ವಲ್ಪ ಮನಸ್ಸು ಆಯ್ತಾ ಇರುತ್ತೆ. ಸೊ ಈ ಥರ ಒಂದು ಸ್ವಲ್ಪ ಇರೋದಕ್ಕೇ ನೀವು ಫ್ರೆಂಡ್ ಜೊತೆ 10 ನಿಮಿಷ ಅಲ್ಲ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯೋಚನೆ ಮಾಡಲ್ಲ. ಸೊ ಅದೇ ಆ ಫ್ರೆಂಡು ನಿಮ್ಮ ಜೊತೆ ನಿಮಗೆ ಕನೆಕ್ಟ್ ಆಯ್ತಲ್ಲ, ಅಥವಾ ನಿಮ್ಮದು ಮೈಂಡ್ಸೆಟ್ಗೆ ಅವ್ನ ಮೈಂಡ್ಸೆಟ್ಗೆ ಕನೆಕ್ಟ್ ಆಯ್ತಲ್ಲ, ಈ ಥರ ಎಲ್ಲ ಏನೇನೋ ಆದಾಗ ಒಂಥರ ಬೇಜಾರು ಜೊತೆ ಇದ್ದಾಗ ಅಂದಾಗ 10 ನಿಮಿಷ ಇರೋಕ್ಕೆ ನೀವು ಯೋಚನೆ ಮಾಡ್ತೀರ. 10 ನಿಮಿಷ ಬಾಯ್ಗೋಣ ಸರಿ ಸಿಗೋಣ ಆಯಿತು ಅಂದ್ಬಿಟ್ಟು 2 ನಿಮಿಷಕ್ಕೆ ಎದ್ದೈತಾ ಇರ್ತೀರ. ಸೊ ಇದೇ ಬಿಸ್ನೆಸ್ಸು, ಸಿಂಪಲಾಗಿ ಹೇಳ್ತೀನಿ. ಸೊ ನಿಮ್ಗೆ ಇಷ್ಟ ಆಗ್ತಿದೆ, ಮಾಡ್ತಾಯಿದ್ದೀರ, ಅದರಿಂದ ಏನಾದರೂ ಒಂದು ಬೆನಿಫಿಟ್ಸ್ ಇದೆಯಾ, ಮಾಡಿ, ತಪ್ಪಿಲ್ಲ. ಸೊ ಯಾವ್ದು ಕೆಲಸ ಮಾಡಿದ್ರು ತಪ್ಪಿಲ್ಲ ಗೈಸ್. ಸೊ ನೀವು ಅನ್ಕೋಬೋದು ನಾನು ಆ ಕೆಲಸ ಮಾಡಿದ್ರೆ ಹಿಂಗೆ ನೋಡ್ತಾರೆ, ಈ ಕೆಲಸ ಮಾಡಿದ್ರೆ ಹೆಂಗೆ ನೋಡ್ತಾರೆ, ಅದೆಲ್ಲ ಸೆಕೆಂಡ್ರಿ ಗೈಸ್. ನಿಮಗಿಷ್ಟನಾ ನೀವು ಮಾಡಬೇಕು ಅಷ್ಟೇ, ಸಿಂಪಲ್ಲು. ಅವ್ರು ಏನು ಅನ್ಕೋತಾರೆ ಇವ್ರು ಅನ್ಕೋತಾರಲ್ಲ ಏನೂ ಇಲ್ಲ. ಅವ್ರು ಯಾರು ಬಂದು ಊಟ ಹಾಕಲ್ಲ ಗೈಸ್ ಹೊಟ್ಟೆಗೆ. ಸಿಂಪಲಾಗಿ ಹೇಳ್ತೀರಿ, ನೀವು ದುಡಿದ್ರೆ ನೀವು ತಿಂತೀರಾ ಅಷ್ಟೇ. 10 ರೂಪಾಯಿ ದುಡ್ಡಿರಿ ನೀವೇ ತಿಂತೀರಾ, 20 ರೂಪಾಯಿ ದುಡ್ಡಿರಿ ನೀವೇ ತಿಂತೀರಾ, 100 ರೂಪಾಯಿ ದುಡ್ಡು ನೀವೇ ತಿಂತೀರ. ನಿಮಗೆ ಇರುತ್ತೆ, ನಿಮ್ಮ ಸ್ವತಂತ್ರ ಅದು. ನೀವು ಏನು ಬೇಕಾದ್ರೂ ಮಾಡ್ಬೋದು ಆ 100 ರೂಪಾಯಿನ ಅನ್ನೋ ಥರ ಇರುತ್ತೆ. ಅದೇ ನೀವು ಬೇರೆಯವ್ರು ಆಡ್ಕೊತಾರೆ ಅಂತ ಸುಮ್ಮನಿದ್ರೆ, ಅವರು ನಿಮ್ಮ ಪ್ರಾಬ್ಲಮ್ ಇದ್ದಾಗ ತಗೊಳಪ್ಪ ನಿಮ್ಮ ಪ್ರಾಬ್ಲಮ್ ಅಂದ್ಬಿಟ್ಟು ಬಂದು 10 ರೂಪಾಯಿ ಅಥವಾ 100 ರೂಪಾಯಿ ಅಥವಾ 1,000 ರೂಪಾಯಿ ತಗೊಳ್ಳೋ ಇವತ್ತಿನ ಖರ್ಚಿಗೆ ಇಟ್ಕೊ ಅಂತ ಯಾರೂ ಕೊಡಲ್ಲ. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಕಷ್ಟ ಬೀಳ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಮಾಡಿ, ತಪ್ಪಿಲ್ಲ. ಬಟ್ ಯಾವುದೋ ಅನ್ನೋನ್ ಆ್ಯಪ್ಸ್ಗಳಿಗೆ, ಫ್ರಾಡ್ ಆ್ಯಪ್ಸ್ಗಳಿಗೆ ಸಿಕ್ಕಾಕೊಂಡು ತಿಂಗಳಾನ್ಗಟ್ಟಲೆ ಟೈಮ್ ವೇಸ್ಟ್ ಮಾಡಿ, ಆಮೇಲೆ ಇನ್ನೂ ಒಂದು ಕೆಲವ್ರು ಏನು ಮಾಡ್ತಾರೆ, ತುಂಬ ಎಮರ್ಜೆನ್ಸಿ ಇದ್ದಾಗ ಆ ಥರ ಎಂಟ್ರಿ ಆಗೋಕ್ಕೆ ಟ್ರೈ ಮಾಡ್ತಾರೆ. ಯಾವ್ದಾರು ಆ್ಯಪ್ಗಳಿಗೆ ಸಿಕ್ಕಿದಾಗ ದುಡ್ಡು ಮಾಡ್ಬಿಡ್ಬೇಕು, ಆ ಥರ ಮಾಡ್ಬೇಕು, ಈ ಥರ ಮಾಡ್ಬಿಡ್ಬೇಕು ಅಂತ. ಸೊ ಅವಾಗೇನಾಗುತ್ತೆ, ಯಾವುದೋ ಒಂದು ಆ್ಯಪು ಒಂಥರ ಮೋಟಿವೇಟ್ ಆಗುತ್ತೆ ನಿಮಗೂ. 20K 30K ಎಲ್ಲ ದುಡಿದವ್ರೆ, 50K ಎಲ್ಲ ದುಡಿದವ್ರೆ, 1 ಲ್ಯಾಕ್ ಎಲ್ಲ ದುಡಿದವ್ರೆ. ನಾನು 24 ಅವರ್ಸಲ್ಲಿ ನಾನು ಏನಿಲ್ಲ ಅಂದ್ರೂ ಒಂದು 18 to 20 ಅವರ್ಸ್ ಕೆಲಸ ಮಾಡಿಬಿಟ್ರೆ ನಾನು ಒಂದು 1 ಲಕ್ಷ ಹತ್ರ ದುಡಿಬೋದು ಅನ್ನೋ ರೀತಿ ಮೈಂಡ್ ಸೆಟಲ್ಲಿ ಬರ್ತೀರ. ಸೊ ಅಂಥ ಫ್ರಾಡ್ಗಳಿಗೆ ತಗ್ಲಾಕೊಳ್ಳೋದೆ ಈ ಒಂಥರ ಆ ಥರ ಒಂಥರ ದುಡ್ಡು ಮಾಡಬೇಕು, ನಾನು ಏನೋ ಸೋತೋಗ್ಬಿಟ್ಟಿದ್ದೀನಿ, ನಾನೇನೋ ಪ್ರೂವ್ ಮಾಡ್ಕೋಬೇಕು ಅಂತಿರೋರೇ ಜಾಸ್ತಿ ಬೇಗ ಅಳ್ಳದು ಬೀಳೋದು ಗೈಸ್. ಸಿಂಪಲಾಗಿ ಹೇಳ್ತೀನಿ, ಪೇಷನ್ಸಿಂದ ಹ್ಯಾಂಡಲ್ ಮಾಡಿ. ಸೊ ಸಿಂಪಲ್ಲು ನಾನು ಅವ್ರಿಗೂ ಹೇಳಿದೆ, ಲೈಕ್ ಇವಾಗ ನೀವು ಒಂದು ಆ್ಯಪ್ನ ರೆಫರ್ ಮಾಡ್ತಾ ಇರ್ತೀರಾ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ರಿವ್ಯೂಸ್ ಅನ್ನೋದೊಂದಿರುತ್ತೆ. ರಿವ್ಯೂಸ್ ಓಪನ್ ಮಾಡಿ, ರಿವ್ಯೂಸ್ ನೋಡಿ. ಸೊ ರೀಸೆಂಟಾಗಿ ಬಂದಿರೋ ರಿವ್ಯೂಸ್ ಚೆನ್ನಾಗಿ ಬಂದಿದೆಯಾ ಅಂತ ನೋಡಿ. ಅದಾದಮೇಲೆ ಬರೀ ಅಷ್ಟಕ್ಕೆ ನಿಲ್ಲಿಸ್ಬೇಡಿ. ಸೊ ಸಿಂಗಲ್ ಸ್ಟಾರ್ ಆಪ್ಷನ್ ಒಂದವ್ರದ್ದು ಇರುತ್ತೆ ರಿವ್ಯೂ, ಅದಕ್ಕೆ ಹೋಗಿ ಅದರಲ್ಲೆಲ್ಲ ಓದಿ. ಅದಾದಮೇಲೆ ಅದು ಯಾವತ್ತು ಪೋಸ್ಟ್ ಆಗಿರೋದು ನೋಡಿ, ರೀಸೆಂಟ್ ಡೇಲಿ ಪೋಸ್ಟ್ ಆಗಿದೆಯಾ ಸಿಂಗಲ್ ಸ್ಟಾರ್ದು ರಿವ್ಯೂ, ಅಥವಾ ಪ್ರೀವಿಯಸ್ 2 to 3 ಇಯರ್ಸ್ ಬ್ಯಾಕ್ ಪೋಸ್ಟ್ ಆಗಿದೆಯಾ ನೋಡಿ. ಅದಾದಮೇಲೆ 2 ಸ್ಟಾರ್ದು ಒಂದು ಸ್ವಲ್ಪ ನೋಡಿ. ಬೇಡ ಗೈಸ್, 1, 3, 5 ನೋಡ್ಬಿಟ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. 3 ಸ್ಟಾರ್ಸ್ ಯಾವ ರೀತಿ ಪಾಸಿಟಿವ್ ಆಗಿ ಬಂದೈತೆ, ನೆಗೆಟಿವ್ ಆಗಿ ಬಂದೈತೆ ಅದು ನೋಡಿ. ಸೊ ಅದಾದಮೇಲೆ 5 ಸ್ಟಾರ್ಗೆ ಬಂದ್ಬಿಟ್ಟು ಏನೇನು 5 ಸ್ಟಾರಲ್ಲಿ ಆಲ್ಮೋಸ್ಟ್ ಎಲ್ಲ ಗುಡ್ ರಿವ್ಯೂ ಇರುತ್ತೆ. ಬಟ್
ಈ ಮೂರಕ್ಕೂ ಕಂಪೇರ್ ಮಾಡ್ಕೊಂಡಾಗ ಬೆಸ್ಟ್ ಅಂತ ಅನ್ಸಿದ್ರೆ ಸೊ ಓಕೆ, ಎಲ್ರಿಗೂ ಯೂಸ್ಫುಲ್ ಆಗಿದೆ. ಎಷ್ಟು ರಿವ್ಯೂಸ್ ಬಂದಿದೆ ಅದು ನೋಡಿ ಗೈಸ್, 5-10 ರಿವ್ಯೂಸ್ ಬಂದರೆ ನಂಬಕ್ಕೆ ಹೋಗ್ಬೇಡಿ. 1000 ಮೇಲೆ ದಾಟಿದರೆ ನಂಬಿ, ಯಾಕಂದರೆ 1000 ಮೇಲೆ ಯಾವುದೇ ಕಾರಣಕ್ಕೂ ಗೊತ್ತಿರೋರ್ಗೆ ಎಲ್ಲರಿಗೂ ಹೇಳಿದ್ರು 1000 ಇದನ್ನು ಆಗಲ್ಲ. 1000 ಅಂದರೆ 1000 ರಿವ್ಯೂಸ್ ಆಗಲ್ಲ. ಸೊ ಅವ್ರಿಗೆ 100, 200, 300, 500 ಒಳಗಡೆ ಇದ್ದರೆ ಗೈಸ್, ನನ್ನ ಪ್ರಕಾರ ಅವೆಲ್ಲ ಪೇಯ್ಡ್ ರಿವ್ಯೂಸ್. ಅವೆಲ್ಲ ಅಂದರೆ ಪೇಯ್ಡ್ ರಿವ್ಯೂಸ್ ಅಂದರೆ ಗೊತ್ತಿರೋರ ಹತ್ರ ಹೇಳಿ ಹಾಕಿಸ್ಕೊಳ್ಳೋದು. ಕೆಲವೊಬ್ಬರಿಗೆ ಓಕೆ ನನಗೆ ರಿವ್ಯೂಸ್ ಹಾಕು ಅಂತ ಹಾಕಿಸ್ಕೊಳ್ಳೋದು ಎಕ್ಸೆಟ್ರಾ. ಅವೆಲ್ಲ ಒಂಥರ ಬಿಸ್ನೆಸ್ಗಳಿದೆ, ರನ್ ಆಗ್ತಿದೆ, ಅವೆಲ್ಲ ಬೇಡ ಬಿಡಿ ಎಕ್ಸೆಟ್ರಾ ಅವೆಲ್ಲ. ಸೊ ಈ ರೀತಿ ಇರುತ್ತೆ. ಸೊ ರಿವ್ಯೂಸ್ ಓದಿ, ಅದಾದಮೇಲೆ ಎಲ್ಲ ಥರ ChatGPT ಇದೆ, ಏನು ಬೇಕೋ ಎನ್ಕ್ವೈರಿಗಳು ಮಾಡಿ, ಎಲ್ಲದರಲ್ಲೂ ನಿಮ್ಗೆ ಪಾಸಿಟಿವ್ ಬಂದು ನಿಮ್ಗೆ ಒಂದು ಸ್ವಲ್ಪ ಹೋಪ್ ಸಿಗ್ತಾಯಿದೆ, ಮಾಡ್ಬೋದು, ನಂಗೆ 100%ಗೆ 150%, 200% ಕನ್ಫರ್ಮ್ ಆಗ್ತಿದೆ ಅಂತಂದಾಗ ಎಂಟ್ರಿ ಆಗಿ ದುಡೀರಿ, ಅರ್ನ್ ಮಾಡಿ. ನೀವು ಲಕ್ಷ ಅಲ್ಲ ಕೋಟಿ ದುಡಿದ್ರೂ ನಿಮ್ಮದೇ ದುಡ್ಡೋದು. ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇನ್ವೆಸ್ಟ್ ಮಾಡೋದನ್ನ ಟೈಮ್ನ ಇನ್ವೆಸ್ಟ್ ಮಾಡೋದು ದುಡ್ಡನ್ನ ಕರೆಕ್ಟು ಟೈಮಲ್ಲಿ ಕರೆಕ್ಟ್ ಸ್ಪಾಟಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಸ್ವಲ್ಪ ಗೇನ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ನೋಡಿ, ಕಮೆಂಟ್ ಹಾಕೋದ್ರಿಂದ ಎಷ್ಟು ಬೆನಿಫಿಟ್ಸ್ ಅಂದರೆ, ಅವರೊಬ್ಬರು ಕಮೆಂಟ್ ಹಾಕಿದ್ದು, ಸೊ ಅದ್ರ ಮೇಲೆ ಒಂದು ವೀಡಿಯೋ ಮಾಡಿದೆ. ಸೊ ಅವ್ರು ಇವತ್ತು ನೋಡಿದ್ರೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಸೊ ಈ ರೀತಿ ನೀವೇನಾರು ಕಮೆಂಟ್ ಮಾಡಿದಾಗ ನನಗೂ ಏನಾರು ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಒಂದು ಸ್ವಲ್ಪ ಲೆಂತಿ ವೀಡಿಯೋ ಅಥವಾ 10 to 15 ಮಿನಿಟ್ಸ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ 10 ಮಿನಿಟ್ಸ್ ಹತ್ತತ್ರ ಆಗ್ತಿದೆ ಅಂತ ಅನಿಸುತ್ತೆ. ಸೊ 10 to 12 ಮಿನಿಟ್ಸ್ ಹತ್ತತ್ರ ನಿಯರ್ಲಿ ಆಗುತ್ತೆ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋಸ್ ಕೊಟ್ಟೆ ಅಂತ ಅನ್ಕೋತೀನಿ. ಸೊ ನಿಮಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ಲೈಕನ್ ಹೊಡೆಯೋದು ಮಾತ್ರ ಮರಿಬೇಡಿ. ಬೆಲ್ಲೈಕನ್ ಹೊಡೆಯೋದ್ರಿಂದ ನಿಮಗೆ ಪ್ರತಿಯೊಂದು ವೀಡಿಯೋನು ನಾನು ಯಾವಾಗ ಬಿಡ್ತೀನೋ ಆ ಟೈಮ್ಗೆ ನೋಟಿಫೈ ಆಗುತ್ತೆ. ಸೊ ಪ್ರತಿಯೊಂದು ವೀಡಿಯೋನ ಆನ್ ಟೈಮ್ ನೋಡ್ಬೋದು. ಸೊ ನನ್ನ ವೀಡಿಯೋ ಪ್ರತಿದಿನ 8 ಗಂಟೆಗೆ ರಿಲೀಸ್ ಆಗುತ್ತೆ ಅಂದರೆ ಬಂದೇ ಬರುತ್ತೆ. ಸೊ 8 ಗಂಟೆಗೆ ಶಾರ್ಪ್ 8 o'clock ರಿಲೀಸ್ ಆಗುತ್ತೆ ಗೈಸ್. ಸೊ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ, ಇಷ್ಟ ಆಗಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾರೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಸೈನಿಂಗ್ ಆಫ್ ಗೈಸ್.